ಒಂದು ನಿಮಿಷ ಇರೇ, ಯಾಕೆ ಹಂಗೆ ಆಡ್ತಿ ಹೇಳವ. ಈಗ ನೀನು ಯಾಕೆ ಕಳಿಂದ್ರೆ ಹಂಗೆ ಆಡ್ದೆ ತಪ್ಪಲ್ವೇ? ಏನಕ್ಕೆ ನೀವಿಬ್ರು ಮಧ್ಯೆ ಜಗಳ ಬತ್ತು? ಅಲ್ಲ ಅಪ್ಪಾಜಿ, ಅವರು ನಮ್ಮ ನೋಡೋಕೆ 3-4 ದಿವಸ ಆಯಿತು ಬಂದಿಲ್ಲ. ಕಷ್ಟ ಸುಖ ಕೇಳೋದು ಬೇಡವೆ? ಯಾವಾಗಲೂ ಮಾವಯ್ಯ ಮಾವಯ್ಯ ಅಂತಿದ್ರೆ ಅವತ್ತೆಲ್ಲ ಅವರು ಪವಿ ಹುಡಿಕೊಂಡು ಹೋದ್ರು, ಅವಾಗ ಒಂದು ವಾರ ಬರಲಿಲ್ಲ. ಈಗ ಮಾವಯ್ಯನ ನೋಡ್ಕೊಂಡು ಹಿಂಗೆ ಮಾಡ್ಕೊಂಡು ಹೋದರೆ ಹಂಗೆ ಬಿಟ್ಬಿಡ್ತಾರಪ್ಪ. ಅದಕ್ಕೆ ಕೇಳೋಣ ಅಂತೇಳಿ 2 ಮಾತಂದೆ, ಅದಕ್ಕೆ ಸಿಟ್ಟು ಮಾಡ್ಕೊಂಡವ್ರು. ಅದನ್ನು ಊಟಿ ಯವ್ವ ನನ್ನ ಮೇಲೆ ಬಂದವಳೆ. ಅಷ್ಟೇ ಐಸ್ಯಾ? ಏಯ್ ಪದ್ದಿ, ತಲೆಯಲ್ಲಿ ಬುದ್ಧಿ ಇಲ್ವೇನೆ? ಪೆದ್ಕೆಣೆ ನೀನು. ಪದ್ದಿಯಲ್ಲ ಪೆದ್ದಿ. ಆ ಹುಡುಗಿ ಏನೋ ಕಾಪ್ದಲ್ಲಿ 2 ಮಾತದೆ, ಅದು ಸಮಾಧಾನ ಮಾಡೋದ್ಬಿಟ್ಟು ಸಿಟ್ಟು ಮಾಡ್ಕೊಂಡವಳೆ. ಹಳಿ ಅಂದರು ಚಿಕ್ಕ ವಯಸ್ಸು ಹಂಗೆ ಆಡ್ತಾರೆ. ನಿಂಗೆ ಎಲ್ಲ ಹೋಗಿತ್ತು ಬುದ್ಧಿ? ಹೋಗೆ ಕೆಲಸ ನೋಡೋಗೆ, ಒಟ್ಟಿಗೆ ಹಾಕೋಗೆ ಮನೇಲಿ ಇರೋರ್ಗೆಲ್ಲ. ಬಂದೆ ನಾನು, ನನ್ನ ಮಗಳು ಕರ್ಕೊ ಬರ್ತೀನಿ. ಇದಪ್ಪ ವರ್ಷೆ ನೋಡುವ ಸಸಿ, ಬೇಜಾರು ಮಾಡ್ಕೋಬೇಡ. ನಿನಗೆ ಗೊತ್ತೇ ಇತ್ತಲ್ವೇ ಮದುವೆ ಮುಂಚೆಲೆಯ ನಾನು ಈ ಸೀರೋ ಇಸ್ಯ ನಿನ್ನ ಹತ್ರ ಹೇಳ್ಬಿಟ್ಟು ತಾನೇ ಮದುವೆ ಮಾಡಿಸಿದ್ದು. ಏನು ಮುಚ್ಚಿಕ್ಕಿಲ್ಲ. ಮದುವೆ ಆದಮೇಕು ಇಷ್ಟು ವರ್ಷ ನಿನ್ನ ಗಂಡನ ಕೊಟ್ಟೆ ಸಂಸಾರ ಮಾಡಿದ್ದಿ. ಈಗಲೂ ನಿನ್ಗೆ ಗೊತ್ತಲ್ವೇ ಅವ್ನಿಗೆ ಅಪ್ಪವ ಇಲ್ಲ, ಸಾಕು ಬೆಳೆಸಿದ ಮಾವಯ್ಯ. ಊರೇ ಅವನ ಎದುರು ನಿಂತರು ಅವ್ರ ಮಾವಯ್ಯ ಅವನ ಪರ ನಿಲ್ತಾರೆ. ಅಂಥದ್ರಲ್ಲಿ ಅವ್ರನ್ನ ಹೆಂಗವ ಬಿಟ್ಕೊಟ್ಟನು? ಅದು ಅಲ್ದೆಯ ನಿನಗೆ ತಾನೇ ನಿಮ್ಮ ಮಾವಯ್ಯನಿಂದ ಏನಾರು ತೊಂದರೆ ಆಗೋದೇನವ? ಎಂತೆಂಥ ಸಮಯದಲ್ಲೋ ನಿಮ್ಮ ಮಾವಯ್ಯ ನಿಮ್ಗಳ ಪರ ನಿಂತಿಲ್ವೇ? ಮದುವೆ ಆದ ಹೊಸದ್ರಲ್ಲಿ ನನ್ನ ನಡಿ ಹೆಂಗೆ ಆಡ್ತಿದ್ದ, ಅವಾಗ ಅವನಿಗೆ ಉಗಿದು ಬುದ್ಧಿ ಹೇಳಿ ಎಲ್ಲನೂ ತಾವು ತಂದವ್ರು ನಿಮ್ಮ ಮಾವ ಅಲ್ವೇ? ಈಗ ಅವ್ರು ಕೆಳಗೆ ಬಿದ್ದವ್ರೆ, ಅವ್ರನ್ನ ಜೋಪಾನಾಗಿ ನೋಡ್ಕೋಬೇಕಾದ್ದು ಇವ್ರ ಕರ್ತವ್ಯ ಅಲ್ವೇ? ಅವ್ರು ನೋಡ್ಕೊಳ್ಳುವಾಗ ನೀನು ಅಡ್ಡಿ ಮಾಡಾರೆ ತಪ್ಪಲ್ವೇನವ? ಅವರು ಸಂದಾಕ ನೋಡ್ಕೊ ಅಂತ ನೀನು ಹೇಳ್ಬೇಕು. ಮೊನ್ನೆ ದಿವಸ ಎಲ್ಲ ಹೋಗಪ್ಪಾಜಿ ಅಲ್ಲಿ ನೋಡ್ಕೊಬಾ ಹೊಸಿ ಹೆಲ್ಪ್ ಮಾಡು ಅಂದ್ಬಿಟ್ಟು ಈಗೇನವ ಹಿಂಗಂತಿ? ನೀನು ಚಂದಾಗಿ ನೋಡ್ಕೋಬೇಕಣವ. ಈಗ ನೀನು ಬಾಣ್ತಾನ ಮುಗಿಸಲಿ ಕಳಿಸ್ತೀವಿ ಅನ್ಕೋ, ಅವಾಗ ನೀನು ಹಂಗೆ ಹಿಂಗೆ ಮಾಡಿದ್ರೆ ದೇವ್ರು ಮೆಚ್ಚಕ್ಕಿಲ್ಲ ತಾಯಿಯೇ. ಮಾವಯ್ಯ ನಿಮಗೆ ನಿನ್ನ ಗಂಡನಿಗೆ ಒಳ್ಳೇದೇ ಬಯಸವ್ರೆ. ಅವ್ರು ಕೆಳಗೆ ಬಿದ್ದಾಗ ನೀನು ಒಳ್ಳೇದೇ ಮಾಡ್ಬೇಕಣವ. ಅವ್ರ ಮನೆಯಾಗ ಅವ್ರನ್ನ ಚಂದಾಗಿ ನೋಡ್ಕೊಂಡಿರೆ ಅವ್ರು ಯಾಕೆ ನಿಮ್ಮ ಮನೆಗೆ ಬರೋರು ಹೇಳು? ಅಲ್ಲಿ ನೋಡ್ಕೊಳಕ್ಕಿಲ್ಲ ಅಂತಲ್ವೇ ಇಲ್ಲಿ ಬಂದಿರೋದು. ಹಂಗಿದ್ವಾಗ ನೀವು ನೋಡ್ಕೊಳ್ದಿರೋರೆ ಪುಣ್ಯಾಕ್ ನೆಲ್ಗೋಬೇಕು. ಅವ್ರಿಗೂ ನಮ್ಗೆ ತೂಕ್ತಿತ್ತು ಅಂದ್ಕೊಂಡ ಸಂಬಂಧ. ಅಂಥದ್ರಲ್ಲಿ ನಮ್ಮನೆ ಬಾಕ್ಲು ಬಂದು ಹೆಣ್ಣು ಕೇಳಿಲ್ವೇ ಹೇಳು? ಅಪ್ಪಾಜಿ ಅವ್ರನ್ನ ನಾನು ನೋಡ್ಕೋಬೇಡ ಅಂತ ಹೇಳಿದ, ಅವ್ರು ಅಲ್ಲೇ ಸೇರ್ಕೊಂಡ್ರೆ ಅಂತ ಕೇಳಿದೆ ಅಷ್ಟೇಯ. ಅಯ್ಯೋ ನನ್ನ ತಾಯಿ, ಅಲ್ಲಿ ಸೇರ್ಕೊಂಡ್ರು ಅಂದರೆ ಏನು ಮೈಲಿಗಟ್ಟಲೆ ದೂರ ಅದ ನಿಮ್ಮನೆ? ಏನೋ ಇಲ್ಲೇ ಅವಳೆ ಎಂಡ್ರು ಅವ್ರ ಅಪ್ಪನ ಮನೆಯಾಗ ಅವಳೇನೋ ಸಾದ್ರ. ಇದೆಯಾ ನಾನು ಹೇಳಿದ್ದು? ಇಲ್ಲಿ ಯಾರು ನಿನಗೆ ತೊಂದರೆ ಕೊಟ್ಟವ್ರೆ ಎಂತಕ್ಕೆ ಬರ ಆಗದೆ ಅಂತ? ತಾಯಿಯೇ ನೀನು ತಪ್ಪು ತಿಳ್ಕೊಂಡಿದ್ದೆ. ನಿನ್ನ ಗಂಡ ಹಂಗಿದ್ದಿದ್ರೆ ಅವ್ನು ಇವತ್ತಾನೇ ಬರಬೇಕು ಅನ್ನೋದೇನಿತ್ತವ? ಅಲ್ಲಿ ಅವ್ರ ಮಾವಯ್ಯನಿಗೆ ಇಳಿಸೋರು ಎತ್ತಿ ಕುಣ್ಸೋರು ಯಾರವ್ರೆ? ಇರೋದು ಅವಮ್ಮ, ಆ ಅವನು ಮುದುಕಿಯೇ. ಆ ಅಮ್ಮಗೇನು ಶಕ್ತಿ ಅದ ಸದ್ಯ ಮಾಡಿಕೊಕ್ಕ ಅವಳಲ್ಲ ಅನ್ನೋದೇ ತೃಪ್ತಿ. ಅಂಥದ್ರಾಗೆ ಮಾತ್ಕೊಂದ್ಸರಿ ಅಕ್ಕಪಕ್ಕನೆ ಕರೆಯೋಕ್ಕಾಗತ್ತೆ? ಏನೋ ಅಲ್ಲಿ ಸೇರ್ಕೊಂಡವನೆ ಹಂಗೂ ಬಿಡು ಮಾಡ್ಕೊಂಡು ಇತ್ಲಾಗ ನೋಡೋಕೆ ಬಂದವನೆ ಅಂಥವ್ನಿಗೆ ಬೇಜಾರು ಮಾಡಾರೆ? ಏನೋ ನಿಮ್ಮ ಓಡಾಡ್ಕೊಂಡಿದ್ದು ಏನೋ ಇದ್ದರೆ ಚಂದ ಅದೊಂಥರ. ಈಗ ಎತ್ತು ಇಲ್ದಂಗೆ ಅಪ್ಪ ಇರುವಾಗ ಇವನು ಬಿಟ್ಬಿಟ್ಟು ಬರೋಕ್ಕಾಗತ್ತೇನವ? ನೀನು ಹೊಸ ಅರ್ಥ ಮಾಡ್ಕೊತಾಯಿ. ಓದಿದ್ದಿ, ನಿನಗೂ ಗಂಡ ಅನ್ನೋ ಪ್ರೀತಿ ಮೊದಲನೇ ಮಗ ನೋಡಬೇಕು ಮಾಡಬೇಕು ಇಬ್ಬರು ಜೊತೆ ಕೇಸಿ ಬೆಳೆಸ್ಬೇಕು ಅನ್ನೋ ಪ್ರೀತಿ ಅದೇ. ಎಲ್ಲಿ ಓಡೋಗೋಕ್ಕಿಲ್ಲ ಕಣ್ತಾಯಿ. ನೀನು ಏನು ಚಿಂತೆ ಮಾಡಬೇಡ. ಈ ತಿಂಗಳು ಬಾಣ್ತಾನೆ ಮುಗಿಸಿದ್ಮೇಲೆ ನೀನು ಇರ್ತೀನಿ ಅಂದರೂ ನಾನು ಕಳಿಸ್ಬಿಡ್ತೀನಿ. ಯಾಕೆಂದರೆ ಅಲ್ಲಿ ಅವ್ರ ಬಂಗ ನೋಡೋಕ್ಕಾಯ್ತಿಲ್ಲ. ಮಗ ತಾನೇ ಅವಮ್ಮ ನೋಡ್ಕೊತಾಳೆ. ನೀನು ಒಂಚೂರು ಮನೇಲಿ ಏನು ಬೇಕೋ ಮಾಡಿಕ್ಕುರೆ ನಿನ್ನ ಗಂಡ ಆಚುದು ಒಳಗುದು ಎಲ್ಲ ನೋಡ್ಕೊತಾನೆ. ನೀನೇನು ಎದುರ್ಕೋಬೇಡ. ನೀನು ಆಮೇಲೆ ನಿನ್ನ ಗಂಡನ ಕೊಟ್ಟಿಯೇ ಇರು. ನಾವೇನು ಕರ್ಕೊಬರೋಕ್ಕಿಲ್ಲ. ಈಗ ನಿಮಗೆ ಪ್ರೀತಿಯ ಏನು ಮಾಡ್ತೀರಾ? ಅದಕ್ಕೆ ಹಿಂಗೆ ಒಬ್ರಿಗೊಬ್ರು ದೂರ ಇದ್ದೀರ ಕೋಪ ಬಂದ್ಬಿಟ್ಟದೆ. ಸಿಟ್ಟು ಮಾಡ್ಕೊಬೇಡ. ನಿನ್ನ ಗಂಡನ ಕೂಡ ಫೋನ್ ಮಾಡಿ ಮಾತಾಡು. ಪಾಪ ಅದುವೇ ಅಪ್ಪ ಇಲ್ಲ ಅವ್ವ ಇಲ್ಲ ಒಂದೇ ಜೀವನಕ್ಕೂ ಬಂಗತ್ತದೆ. ಅಂಥದ್ರಲ್ಲಿ ನೀನೇ ಅವ್ನ ಕಷ್ಟ ಕೇಳ್ದಿರೋರು ಯಾರು ತಿಳ್ಕೊಂಡನು? ಅವ್ರ ಮಾವಿತ್ತು, ಅವ್ರ ಮಾವನು ಕೆಳಕ್ಕೆ ಬಿದ್ದೋಗೋದೆ. ಈಗ ಅವ್ನ ಕಷ್ಟ ಸುಖ ಕೇಳೋರು ನೀನಲ್ಲದೆ ಇನ್ನು ಯಾರವ ನಮ್ಮ ಹತ್ರ ಹೇಳೋಕ್ಕಾಯ್ತದೆ ಅವನೆಲ್ಲವ? ನೀನು ಹಂಗೆ ಜಗಳ ಆಡೋಂಗಿಲ್ಲ ಇಲ್ಲಿ ಬಂದಾಗ. ಅವ್ನ ಕುಟ್ಟ ಏನು ಅಂತ ಕೂತ್ಕೊಂಡು ನಿಧಾನಕ್ಕೆ ಮಾತಾಡಿ ಅವನಿಗೆ ಸಮಾಧಾನ ಧೈರ್ಯ ಎರಡೂ ಕೊಡ್ಬೇಕು ನೀನು. ಹಿಂಗೆ ಜಗಳ ಆಡಬಾರ್ದು ಕಣವ, ತಪ್ಪು. ಅವ್ನು ಚೆಂದಾಕಿರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನಲ್ವೇ? ಅವನ್ನ ನೀನು ಪ್ರೀತಿಯಿಂದ ಕಂಡ್ರೆ ಅಲ್ವೇ ಅವ್ನಿಗೂ ಅದು ಮಾಡಬೇಕು ಇದು ಮಾಡಬೇಕು ಹೆಂಡ್ರು ಮಕ್ಕಳು ಅನ್ನೋದು. ನೀನು ಜಗಳ ಆಡ್ಬಿಟ್ರೆ ಅವ್ರ ಮಾವನು ಕೆಳಕ್ಕೆ ಬಿದ್ದಾಗ ಅವ್ನು ಎಲ್ಲಿಂತ ಓಡಾಡ್ತಾನೆ ಏನು ಅಂತ ಮಾಡ್ತಾನೆ ಒಬ್ಬ? ನೋಡು ನಮ್ಮನೆಯಾಗೆ ನಾನು ಇಷ್ಟು ವರ್ಷದಿಂದ ಎಲ್ಲ ಮಾಡ್ಕೊಬಂದ್ರೆ ಇವತ್ತು ನಿಮ್ಮ ಅಣ್ಣಂಗೆ ತತ್ತ ಬುತ್ತ ಅನ್ನಂಗೆ ಆಡ್ತಾವನೆ. ಅದೇ ಹಾಳಾಗೋಗ್ಲಿ. ಈಗಲೂ ನಾನು ಜೊತೆಗಿದ್ರೂ ಇಷ್ಟೆಲ್ಲ ಅವತಾರಗಳು ಆಡ್ಬಿಟ್ಟ ನಿಮ್ಮಣ್ಣ, ನೀನೇ ಕಂಡಿದ್ದಿ. ಅಂಥದ್ರಲ್ಲಿ ಪಾಪ ಹುಡುಗ ಒಬ್ಬ ಏನು ಮಾಡ್ತಾನೆ ಹೇಳು? ಸರಿಯಾಗಿ ಹೇಳ್ರಿ ನಿಮ್ಮ ಮಗಳಿಗೆ ಫಸ್ಟ್ ಫೋನ್ ಮಾಡಿ ಸಮಾಧಾನ ಮಾಡು ಅಂತವ. ಹಿಂಗೆ ಚಿಕ್ಕ ಹುಡುಗಿ ಅರ್ಧಂಗೆ ಆಡ್ತಾಳೆ. ಸರಿ ಎದ್ದು ಬರ್ರಿ ಇಬ್ಬರು ಊಟಕ್ಕೆ. ನಾನು ಹೇಳ್ತಿಲ್ವೇನೆ, ನಾನೇನು ಈ ಸ್ಕೂಲ್ ಪಾಠ ಮಾಡ್ತಿದ್ದೀನಿ. ಅವಳಿಗೆ ಜೀವನದ ಪಾಠವೇ ಹೇಳ್ತಾ ಇರೋದು. ಹೋಗು ಪೆದ್ದಿ. ಏನವ ನನ್ನ ಮಾತಿತ್ತು ನೀನು ಕಿವಿಗೆ ಹೋಯ್ತಲ್ವೇನವ? ಫೋನ್ ಮಾಡಿ ಮಾತಾಡಿ ಸಮಾಧಾನ ಆದ್ಮೇಲೆ ಎದ್ದು ಬಂದು ಊಟ ಮಾಡು. ಹಂಗೆ ಇದ್ದರೆ ಅಲ್ಲಿ ಗಂಡನ್ನ ಕೊಯ್ಯೋ ಅನಿಸಿದ್ಯಾ? ಇಲ್ಲಿ ಮಗ ಕೈಯೋ ಅನ್ನಂಗೆ ಆಗತ್ತದೆ. ಸರಿ ಅಪ್ಪಾಜಿ ನೀವು ನಡೀರಿ ಬರ್ತೀನಿ. ಹೌದು ನಾನು ಬರೀ ನನ್ನ ದೃಷ್ಟಿಲೇ ಯೋಚನೆ ಮಾಡ್ಕೊಬಿಟ್ಟು ಅವ್ರಿಗೆ ಸ್ಯಾನೆ ನೋವು ಮಾಡ್ಬಿಟ್ಟೆ. ಅವರು ಪಾಪ ಅವ್ರ ಕಷ್ಟ ಸುಖ ಯಾರೋ ತಿಳ್ಕೊಂಡಾರು. ಇಷ್ಟೆಲ್ಲ ಒಬ್ಬರೇ ಓಡಾಡ್ತವ್ರೆ. ಫೋನ್ ಮಾಡಿ ಮಾತಾಡಬೇಕು. ಬೇಜಾರು ಮಾಡ್ಕೊಂಡು ಎಲ್ಲೋದ್ರು. ಇನ್ನು ಊಟ ಮಾಡ್ತಾರೋ ಇಲ್ವೋ?
ಮನೇಲ್ವೇ ಯಾರು ವಿಚಾರಿಸ್ತಾರೋ ಏನೋ. ಆದರೂ ಫೋನ್ ಮಾಡ್ತೀನಿ. ಹಲೋ, ಹೇಳೇ. ಹಾಂ, ಏನು ನನ್ನನ್ನು ನೀವು ಹೇಳೇ ಅಂತಿದ್ದೀರೇ? ಇನ್ನೇನು ನಿನ್ನ ನಾನು ಹೇಳ್ರಿ ಅನ್ಬೇಕೆ? ಅದು ನನ್ನ ಮ್ಯಾನ್ ನಿಮಗೆ ಸಿಟ್ಟು ಬಂದದೆ. ನಾನು ನಿಮ್ಮ ಕೂಡ ಜಗಳ ಆಡ್ಬಾರ್ದಾಗಿತ್ತು. ಆದರೆ ತಮ್ಮ ಬಾಯಿ ಸುಮ್ಕಿರ್ಬೇಕಲ್ಲ. ಬಾಯಿ ಬಂದಂಗೆ ಒದ್ರುಬಿಟ್ರಿ. ಎಂಡ್ರೂ ಮಗಳು ನೋಡೋಣ ಅಂತ ಬಂದಿದ್ರೆ ಈಗ ಆಡಬಾರ್ದಾಗಿತ್ತು. ಆಗೋಗದೆ. ಈಗೇನು ಮಾಡಕ್ಕೆ ಫೋನ್ ಮಾಡಿದ್ರಿ? ಜಗಳ ಆಡಿ ಸಾಕಾಗಿಲ್ವೇ? ತಿರ್ಗಾ ಆಡಬೇಕು ಅಂತಲೇ? ಇಲ್ಲ ಈಗ ಯಾವ್ದಾರ ಮರದ ಕೆಳಗೆ ಜ್ಞಾನೋದಯ ಆಯ್ತು ತಮಗೆ? ನೋಡಿ ಸುಮ್ಕಿರಿ. ನಾನು ಫೋನ್ ಮಾಡಿದ್ದೀನಿ ಅಂತ ಸದ್ರ ತಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡಿ. ಈಗೇನು ನನ್ನ ಮೇಲೆ ಕೋಪ ಬಂದದಾ? ಕೋಪ ಬರದೆ? ಕೋಪ ನಿಮ್ಮ ಅಪ್ಪನ ಮನೆ ಸುತ್ತೆ ನೀನೊಬ್ಳಿಗೆ ಬರಬೇಕೇ? ಇನ್ಯಾರಿಗೂ ಇಲ್ವೇ? ಏನೋ ಮಾತಾಡ್ತಾಳೆ ಅಂತ ಸುಮ್ಕಿರೆ ಹರಿಬಿಡ್ತಾಳೆ. ಈಗ ತಾನಾಗೆ ಫೋನ್ ಮಾಡಿರೋದು. ಏನು ಇಸಿಯಾ ಫೋನ್ ಮಾಡಿದ್ದು? ಅದು ಹೇಳಿದ್ನಲ್ಲ, ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ. ಅದಕ್ಕೆ ಬೇಜಾರು ಮಾಡ್ಕೊಂಡ್ರೇನು ಅಂತ ಅಯ್ಯೋ ಅನ್ನಿಸ್ತು. ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ ಅನ್ಸಕ್ಕೆ ನಾನೇನು ಒಟ್ಟಿಗಿಲ್ದಿರ ನಿಮ್ಮ ಅಪ್ಪನ ಮನೆ ಬಾಕ್ಲು ಬಂದು ಇಟ್ಟಾಕವ ಅಂದು ನೀನು ಅವಮಾನ ಮಾಡಿ ಕಳಿಸ್ದೆ. ನಾನು ಉಪವಾಸ ಇದ್ದೀನಿ ನಿಂತ್ಕೊಂಡ. ನಾನು ನಾಳೆ ಮೈಲಾರಿ ಹೋಟ್ಲನಾಗೆ ಒಟ್ಟು ತುಂಬ ದೋಸೆನು ಮಟನ್ ಸಾರು ತಿನ್ಕೊ ಬಂದೀನಿ. ಏನು ನನ್ನ ಬಿಟ್ಟು ನೀವು ಅವೆಲ್ಲ ತಿನ್ನೋಕೆ ಶುರು ಮಾಡಿದ್ದೀರೇ? ನಾನೊಬ್ಳು ಇವನು ಇಂತ ಮರ್ತೇ ಬಿಟ್ರೆ ನೀವು ನನಗೇನಾರು ತಂದಿದ್ರೆ ಏನು ಮಾಡೋಣ? ಬಂದು ಕೇಳಿ ನಾನು ಏನಾರು ಬೇಕು ಅಂದರೆ ತಂದು ಕೊಡೋಣ ಅಂತ ಬಂದೆ. ನಾನು ಏನಾರು ಮೈ ಮೇಲೆ ದೇವು ಬಂದಿತ್ತು, ಅದಕ್ಕೆ ಸುಮ್ಕಾಗದೆ. ಒಬ್ಬನೇ ಹಾಸ್ಕೊಂಡಿರೋ ಬದಲು ತಿನ್ಬಿಡೋಣ ಅಂತ ತಿಂದೆ. ನಾನು ಏನಾರು ಕೊಬ್ಬು ಜಾಸ್ತಿ, ಅವ್ರ ಅಪ್ಪನ ಮನೇಲಿ ಬೆಣ್ಣೆ ತುಪ್ಪ ಎಣ್ಣೆ ಅಂತ ತಿಂದು ನೋಡಿ. ಏನು ನನ್ನ ಕುಟ ತಿರ್ಗಾ ಜಗಳ ಆಡ್ಬೇಕು ಅಂತ ಹಿಂಗೆಲ್ಲ ಮಾತಾಡ್ತಿದ್ದೀರೇ? ಮತ್ತೆ ಮುಯ್ಯಲ್ವೇ ನೀನು? ಅಲ್ಲಿ ಬಂದಾಗ ಆಡಿದ್ಯಾ, ಅದಕ್ಕೆ ನೀನು ಫೋನ್ ಮಾಡೋದು ನಾನು ಆಡ್ತೇವನಿ. ಹೆಂಗದೆ ಚಂದಕದ? ಈಗ ಗೊತ್ತೈತೆ ಕಷ್ಟ ಪ್ರೀತಿಯಿಂದ ನೋಡೋಕ್ಕೆ ಅಂತ ಬಂದವರ ಜಗಳ ಆಡೋದು ಹೆಂಗಿರ್ತದೆ ಅಂತ. ಈಗ ಆಯಿತು ಬಿಡಿ, ಎಷ್ಟು ಅಂತ ಬೋದಿರಿ. ನನ್ನ ತಪ್ಪಾಯ್ತು. ಈಗಲಾರ ಬುದ್ಧಿ ಬತ್ತೋ ನೋಡಿ. ಆಮೇಲೆ ಹಂಗೆಲ್ಲ ಮಾತಾಡಬೇಡಿ. ಸುಮ್ಕೆ ಫೋನ್ ಮಾಡಿವ್ನಾ ಮಾತಾಡ್ರಿ. ಹೇಳು. ಇನ್ನೂ ಕೋಪ ಪೂರ್ತಿ ಕಮ್ಮಿ ಆಗಿರೋಂಗೆ ಕಾಣಲ್ಲ. ಆವಾಗಲೇ ಹೇಳೆ ಅಂದ್ಬಿಟ್ಟು ಹೇಳು ಅಂತಿದ್ದೀರಿ. ಇನ್ನೇನು ಅನ್ಬೇಕು? ಹೇಳೇನ್ರೇ? ಹೇಳ್ಚಿನ ಅನ್ಬೇಕೇ? ಹಾಂ, ಹ್ಞೂ ಏನು ಹ್ಞೂ ಅಂತಿದ್ಯಾ? ಆಯಿ ಕಲಿತಿದ್ಯಾ ಹಂಗೆ? ಮದುವಾದಾಗ ಅದೇನೋ ಡಬಲ್ ಡಿಗ್ರಿ ಓದಿದಿ ಅಂತ ನಿಮ್ಮಪ್ಪ ಅಂದರು. ಮೋಸ ಮಾಡಿ ಮದುವೆ ಮಾಡಿರೇ? ಈಗ ಆಯಿ ಕಲ್ತಿದ್ಯೆ? ನೀವು ಸುಮ್ಕಿರ್ರಿ. ನೀವು ತಿರ್ಗಾ ಸಿಟ್ಟು ಬರ್ಸಂಗೆ ಮಾತಾಡ್ಬಿಡ್ರಿ. ನನ್ನ ಕುಟೆ ಸಿಟ್ಟು ಬತ್ತಾದ ಹಂಗೆ ನನಗೂ ಬಂದಿದ್ದು. ಅದಕ್ಕೆ ಅಲ್ಲಿ ನಿಂತ್ಕೊಳ್ದಂಗೆ ಬಂದಿದ್ದು. ಸರಿ ಬಿಡೋತಾಗೆ ಹೋಗ್ಲಿ. ನಿನ್ನ ನೋಡ್ದಿರೋ ಹೋದ್ರು ನನ್ನ ಮಗಳು ನೋಡಿ ನೀನು ಮಾಡಿದ ತಪ್ಪ. ಹೋಗ್ಲಿ ಬಿಡು ಅನ್ಕೋತೀನಿ. ಏನು ಫೋನ್ ಮಾಡಿದ್ದು? ಏನು ಮಾಡ್ತದ ಮಗ? ನೋಡಿ ನೀವೆಲ್ಲ ಮಾತಾಡ್ಬಿಡ್ದು. ನೆಟ್ಟಿಗೆ ಹೆಂಗೆ ಮಾತಾಡಿದ್ರು ಹಂಗೆ ಮಾತಾಡಿದ್ರೆ ಫೋನಲ್ಲಿ ಮಾತಾಡೋದಿರ ಫೋನ್ ಕಟ್ ಮಾಡ್ತೀನಿ. ನೋಡಿದೆ? ಸರಿ. ಏನು ಮಾಡ್ತಿದ್ದಿ? ಉಂಡಾ? ಇನ್ನೂ ಇಲ್ಲ, ಕ್ವಾಪ್ದಲ್ಲಿ ಹಂಗೆ ಕೂತಿದ್ದೆ. ಅವ್ವ ಓದ್ಬಿಟ್ಟೋದ್ಲು. ಈಗ ಹೋಗ್ಬೇಕು ಊಟಕ್ಕೆ. ಅಪ್ಪಾಜಿ ಬಂದು ಎಲ್ಲ ತಿಳಿಸಿ ಹೇಳಿದ್ಮೇಲೆ ಯಾಕೋ ಸ್ಯಾನೆ ಬೇಜಾರಾಯಿತು, ಫೋನ್ ಮಾಡಿದೆ. ಇದು ನಿಮ್ಮ ಅಪ್ಪನ ಬೋಧನೆಯಿಂದ ಬಂದಿರೋ ಜ್ಞಾನೋದಯೋ? ಮೇಡಮ್ ಅವ್ರಿಗೆ ಆಗಿರೋದಲ್ಲ. ಸರಿ ಆಯಿತು, ಒಳ್ಳೇದಾಗಲಿ. ಹೋಗು ಊಟ ಮಾಡೋ ಹೋಗು. ಮಗ ಏನು ಮಾಡ್ತದೆ? ಸರಿ ಆಯಿತು, ನಾನು ಹೋಗಿ ಊಟ ಮಾಡ್ತೀನಿ. ಸ್ಯಾನೆ ಹೊಟ್ಟೆ ಹಸಿತಾದೆ. ಏನಾದ್ರು ಬೇಕೇ? ಹ್ಞೂ ಬೇಕು. ಗೋಬಿ ಮಂಚೂರಿ ಬೇಕು. ಆಸೆ ನೋಡು, ಗೋಬಿ ಮಂಚೂರಿ ಅಂತೆ. ಮಗಿಗೆ ಕೆಂಪಂದರೆ ಸರೋಯ್ತದೆ. ಅಂಥದ್ದು ಅಲ್ಲ ನಾನು ಹೇಳೋದು. ಮಟನೋ ಚಿಕನೋ ದ್ವಾಸೆ ಜೊತೆಗೆ ತರಲ್ಲ ಅಂತ. ಸರಿ ತಗೊಬನ್ನಿ, ನಿಮ್ಗೇನಿಷ್ಟು ಅದೇ ತಗೊಬನ್ನಿ. ಈಗಲೇ ಬಂದಿರೇ? ಇಲ್ಲ ಇವತ್ತು ಹಾಕಿಲ್ಲ. ಇವತ್ತು ಆಚೆ ಬಂದೀನಿ, ಮುರಳಿ ಮನೆ ಹತ್ತಿದ್ದೀನಿ. ನಾಳೆ ತತ್ತೀನಿ ಬಿಡು. ಸರಿ ಆಯಿತು.